ನಾನಂತೂ 100 ರೂಪಾಯಿ ಮಾತ್ರ ಖರ್ಚು ಮಾಡಿಸಿದ್ದೆ ಮಿತ್ರ ಅಲ್ವಾ, ಅದಕ್ಕೆ ಮುಖ ದೊಡ್ಡದು ಮಾಡುದು. ಹಾಯ್ ಎಲ್ರಿಗೂ, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. 2-3 ದಿವಸ ಆಯಿತು ನಾನು ವ್ಲಾಗ್ ಮಾಡದೆ. ವ್ಲಾಗ್ ಮಾಡದಿದ್ರೆ ಹಾಗೆ ವ್ಲಾಗ್ ಮಾಡಲಿಕ್ಕೆ ಮತ್ತೆ ಇಂಟ್ರೆಸ್ಟೇ ಇರೋದಿಲ್ಲ. ಹಾಗೆ ಅಮ್ಮ ಹೋದ ನಂತರ ನಾನು ವ್ಲಾಗ್ ಮಾಡಲೇ ಇಲ್ಲ. ಶಾರ್ಟ್ಸ್ ಆಗ್ತಾ ಇದೆ, 2-3 ಶಾರ್ಟ್ಸ್ ಹಾಕಿದ್ದೇನೆ, ನೋಡೋದವರು ನೋಡಿ. ನಾನಿವಾಗ ರೆಡಿ ಆದದ್ದು ಮೂಡುಬಿದ್ರೆ ಟೌನಿಗೆ ಹೋಗುವ ಅಂತ. ನಾಳೆ ಖುಷಿಯ ಸ್ಕೂಲಲ್ಲಿ ಸ್ಕೂಲ್ ಡೇ, ಹಾಗಾಗಿ ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕಿದೆ. ಅವಳಿಗೆ ಡ್ಯಾನ್ಸ್ ಇದೆ, ಅವಳಿಗೆ ಸಹ ಡ್ಯಾನ್ಸ್ ಉಂಟು, ಸಮಿತಿಗೆ ಸಹ ಡ್ಯಾನ್ಸ್ ಉಂಟು. ಹಾಗೆ ಹೇಗೂ ನಾವು ಟೌನ್ವರೆಗೆ ಹೋಗ್ತಾ ಇದ್ದೀವಿ. ಅವಾಗ ಮೂಡುಬಿದ್ರೆಯಲ್ಲಿ ವೀರಸಾತ್ ಉಂಟು ಇವಾಗ, ಹಾಗೆ ಅದು ಕೂಡ ನೋಡಿ ಬರುವ ಅಂತ. ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಕೆಲವರಿಗೆ ಗೊತ್ತಿರ್ಬೋದು. ತೋರಿಸ್ತೇನೆ, ನೋಡುವ ಯಾವುದೆಲ್ಲ ತೋರಿಸ್ಲಿಕ್ಕೆ ಆಗ್ತದೆ ಅದೆಲ್ಲ ತೋರಿಸ್ತೇನೆ. ಹಾಗೆ ಸಂಜೆಗೆ ಅಡುಗೆ ಕೂಡ ಆಗಲಿಲ್ಲ, ಗೊತ್ತಿಲ್ಲ ಇನ್ನು ಬಂದು ಮಾಡಲಿಕ್ಕೆ ಸಿಗ್ತದೆ, ಅಲ್ಲದಿದ್ದರೆ ಹೊರಗಡೆಯಿಂದ ಏನಾದ್ರು ತೆಗೆದು ಕೊಡ್ತಾರಾ ಅಂತ ಗೊತ್ತಿಲ್ಲ. ಹಾಗೆ ಇಲ್ಲಿ ನೋಡಿ ಸಮಿತ್ ರೆಡಿಯಾಗಿ ನಿಂತಿದ್ದಾನೆ. ಸಮಿತಿಗೆ ನಾಳೆ ಡ್ಯಾನ್ಸ್ ಉಂಟು. ಯಾವ ಡ್ಯಾನ್ಸ್ ಸಮಿತ್? ಚಿಕ್ಕ ಬುಕ್ಕರಾಯಲೆ ಡ್ಯಾನ್ಸ್. ಅವನದು ಡ್ಯಾನ್ಸ್ ಹಾಕ್ಲಿಕ್ಕೆ ಆಗ್ತದಾ ಗೊತ್ತಿಲ್ಲ, ಟ್ರೈ ಮಾಡ್ತೇನೆ ಅವನ ಡ್ಯಾನ್ಸ್ ಹಾಕಲಿಕ್ಕೆ ನಾನು. ಕಾಪಿರೈಟ್ ಒಂದು ಪ್ರಾಬ್ಲಮ್ ಇರುವ ಕಾರಣ ಯಾವುದು ಸಹ ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಮ್ಯೂಸಿಕ್ ಅಲೌಡ್ ಅಲ್ಲ ಅದರಲ್ಲಿ. ಕೆಲವೊಂದು ಹಳೆ ಮ್ಯೂಸಿಕ್ ಎಲ್ಲ ಹಾಕಿದರೆ ಕೆಲವು ಸಲ ಕಾಪಿರೈಟ್ ಇರುವುದಿಲ್ಲ. ಇವನದು ಸ್ವಲ್ಪ ಹಳೆ ಸಾಂಗ್, ಹಾಗಾಗಿ ನೋಡುವ ಅಲ್ವಾ ಸಮಿತ್? ಅಲ್ಲ ಸಮಿತ್ ನೋಡಬೇಕು ನಾಳೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ ಅಂತ ಅಲ್ವಾ. ಖುಷಿಯಕ್ಕ ಇದ್ದಾಳೆ ನಿಂದು, ಖುಷಿಯಕ್ಕ ರೆಡಿಯಾಗಿ ಹೊರಗಡೆ ನಿಂತಿದ್ದಾಳೆ. ಅಪ್ಪನನ್ನು ವೆಯ್ಟ್ ಮಾಡೋದಳು. ಚಳಿ ಉಂಟು ದೇವರಿ, ವಿಂಟರ್ ಸೀಸನ್ ಉಟ್ಲೆತ್ನ ಮರಗಟ್ಟು ನಾನು ಚಳಿ. ಲೈಟಿಂಗ್ಸ್ ಬಾರಿ ಶೋಕ್ ಬಂದಿದೆ. ಗಾಡಿ ಹೋಗ್ನ ತಿರ್ತ ಗಾಡಿ ನಾವು ಪಾರ್ಕಿಂಗಲ್ಲಿ ಇಟ್ಟಿದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಉಂಟು. ಹಾಗೆ ಇನ್ನು ನಡಿಲಿಕ್ಕಿರೋದು, ತುಂಬ ನಡಿಲಿಕ್ಕಿರ್ತದೆ. ಹಾಗೆ ಎಲ್ಲವನ್ನು ನೋಡಲಿಕ್ಕೆ ಕೂಡ ಆಗಲಿಕ್ಕಿಲ್ಲ, ಅಷ್ಟು ಇರ್ತದೆ ನೋಡಲಿಕ್ಕೆ. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೇವಲ್ಲ, ಅದರ ಹಿಂದ್ಗಡೆ ಇರೋದೇ ಆಳ್ವಾಸ್ ಹಾಸ್ಟೆಲ್, ಹಾಗೆ ಆಳ್ವಾಸ್ ಕಾಲೇಜ್ ಹಾಸ್ಟೆಲ್ ಎಲ್ಲ ಇಲ್ಲೇ ಇದೆ. ನಾವಿವಾಗ ಎಂಟ್ರೆನ್ಸಿಗೆ ಮುಟ್ಟಿದ್ದೇವೆ. ಎಂಟ್ರೆನ್ಸಲ್ಲಿ ಸಾಕಷ್ಟು ಇದೆ ನೋಡಲಿಕ್ಕೆ. ನೋಡಿ ಇಲ್ಲಿ ಸಿಂಹ, ಚಿರತೆ ಎಲ್ಲ ಉಂಟು ನೋಡಲಿಕ್ಕೆ. ಹಾಗೆ ನಾನು ವೀಡಿಯೋ ಸ್ಪೀಡಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ, ನೋಡಲಿಕ್ಕೆ ತುಂಬಾ ಉಂಟು. ಹಾಗಾಗಿ ಯಾವುದು ವೀಡಿಯೋ ಮಾಡಬೇಕು ಯಾವುದು ಬಿಡೋದು ಅಂತ ಸತ್ಯ ಹೇಳಿದರೆ ನನಗೆ ಗೊತ್ತಾಗೋದಿಲ್ಲ. ಇಲ್ಲಿ ಮೋಟು ನೋಡಿ, ನಮ್ಮ ಕಾರ್ಟೂನ್ನ ಮೋಟು ಇದ್ದಾನೆ. ಹಾಗೆ ಅದನ್ನು ಸಮಿತ್ ಖುಷಿಯಿಂದ ನೋಡ್ತಾ ಇದ್ದ. ಮಕ್ಕಳಿಗಂತೂ ತುಂಬಾ ಖುಷಿ ಆಗ್ತದೆ ಇದೆಲ್ಲ ನೋಡುವಾಗ. ಸುತ್ತ ನೋಡಿ, ಅದರ ಸುತ್ತ ಗಾರ್ಡನ್, ಎಷ್ಟು ಗಾರ್ಡನ್ ಅಂತ ಹೇಳಿದರೆ. ಇಲ್ಲಿ ನೋಡಿ ಕ್ಯೂಟ್ ಆಗಿರೋ ಒಂದು ಡಕ್ ನಿಂತಿದೆ. ಇದನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಅಯ್ಯೋ ಯಾವುದು ನೋಡಬೇಕು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಈ ಸೈಡ್ ನೋಡಿದರೆ ಆ ಸೈಡು ಚೆಂದ ಕಾಣಿಸ್ತಾ ಉಂಟು. ಹಾಗಾಗಿ ಎಲ್ಲ ಕಡೆನೂ ಉಂಟು, ಒಂದೇ ಕಡೆ ಅಲ್ಲ. ಹಾಗೆ ಮಕ್ಕಳಿಗೆ ಇಷ್ಟ ಆಗುವಂತಹ ಕಾರ್ಟೂನ್ ತುಂಬಾ ಇದೆ. ಹಾಗೆ ಇಲ್ಲಿ ನೋಡಿ, ಹಾಗೆ ನಾನು ವೀಡಿಯೋ ಮಾಡಬೇಕಿದ್ರೆ ಇನ್ನೊಬ್ಬರು ಕೂಡ ವೀಡಿಯೋ ಮಾಡ್ತಾಯಿದ್ರು. ಒಬ್ಬರು ಹಿಂದಿ ವ್ಲಾಗರೇ ಕ್ಯಾಮರಾ ಹಿಡ್ಕೊಂಡು ಮಾತಾಡ್ತಾಯಿದ್ರು. ನನಗೆ ಮತ್ತೆ ಸಡನ್ನಾಗಿ ಗೊತ್ತಾಯಿತು ಅವರು ಕೂಡ ಒಬ್ಬರು ಯೂಟ್ಯೂಬರ್ ಅಂತ. ಇದೆಲ್ಲ ಎಂಟ್ರೆನ್ಸಲ್ಲಿ ಇರೋದು, ಇನ್ನು ಒಳಗಡೆ ಸಾಕಷ್ಟು ಇದೆ ನೋಡಲಿಕ್ಕೆ. ಮಿಂಚಿನ ಜನ
ಅಲ್ಲ ಅದು ಒಂದರಲ್ಲೇ ಕೊಡುದಾ ಬೇರೆ ಬೇರೆ ಕಟ್ಟಿಲ್ಲಲ್ಲ ಏನ ಒಂದೇನು ರೆಡ್ ಪೀಸ್ ಮಲ್ಬು ಕಟ್ಟು ಮಲ್ಪೊಡೆ ಅಲ್ಲ ಅವಳ ಮುಳ್ಳುತ್ತೆ ಅವಳ ಡಬಲ್ಗೆ ಅಲ್ಲ ಒಂದೊಂದು ಹಾಂ ಹಾಂ ಓ ನಾವು ಎಷ್ಟು 250 पूरे कमान पूरे कमान ಗಂಜಿ ಪೌಡರ್ ನಾವು ಇಲ್ಲಿಂದ ಬೆಡ್ಶೀಟ್ ತೆಗೆದ್ವಿ. ಹಾಗೆ ಬೆಡ್ಶೀಟ್ ತುಂಬಾ ಕಮ್ಮಿಗೆ ಸಿಕ್ತು. ಹಾಗಾಗಿ ಲಾಸ್ಟ್ ತೋರಿಸ್ತೇನೆ ಯಾವ ಬೆಡ್ಶೀಟ್ ನಾವು ತೆಗೆದ್ವಿ ಅಂತ. ತುರೇನಾ तून पोई ते दाने कड़ी बिड़ी दाने ಮುಂದೆ ಎದುರು ತೆಪ್ಪಿ ಅಲ್ಲ ಬನ್ನಿ ಡೆಮೋ ನೋಡಿ ಗ್ಯಾಸ್ ಸೇಫ್ಟಿ ನೋಡ್ಕೊಂಡು ಹೋಗಿ ಒಂದು 2 ನಿಮಿಷ. ನೂತೈವಾಗಿ ಬೊಂಬೈ ಇಡಕ್ಕೆ ನಂಚಿನ ನೋಡ ಅವ್ಬೋಡ ಹಂಗೆ ನೋಡ ಅಡಕ್ಕೆ ಏನು ಹೈ ಸರ್ ಫ್ರೆಶ್ ಐಸ್ ಕ್ರೀಮ್ येते ಸ್ವೀಟ್ ಖಾರ ಮಿಕ್ಸ್ ಮಾಡಿ
ಪುತ್ತೂರಿನ ಅದ್ಭುತ ಹಲಸು. ನಮ್ಮ ನಾಣಿ ನಮ್ಮದೈತೆ ನಾವೇನಾ ಸುತ್ತಾಡಿ ಹಸಿವಾಯಿತು. ಹಾಗೆ ನಾವು ಹೋಟೆಲಿಗೆ ಬಂದ್ವಿ. ಅಲ್ಲಿ ನಾವು ಫುಡ್ ಏನು ತಗೊಳ್ಳಿಲ್ಲ. ಸಮಿತಿಗೆ ದೊಡ್ಡ ಲಾರಿ ಬಂದಿದೆ. ಲಾರಿ ನಾವು ಬಟರ್ ತಂದೂರಿ ರೊಟ್ಟಿ ತೆಗೆದ್ವಿ. ಹಾಗೆ ಚಿಕನ್ ಗ್ರೇವಿ ತೆಗೆದ್ವಿ. ಅಲ್ಲಿ ಒಳಗಡೆ ಫುಡ್ಡಿಗೆಲ್ಲ ತುಂಬ ರೇಟು. ಹಾಗಾಗಿ ನಾವು ಅಲ್ಲಿ ಏನು ತಿನ್ನದೆ ಆ ಹೋಟೆಲಿಗೆ ಬಂದ್ವಿ ಸೀದಾ. ಹಾಗೆ ಫುಡ್ಡೆಲ್ಲ ತಿಂದು ಹೊರಡ್ತಾ ಇದ್ದೇವೆ. ನಾನು ಏತು ದಿನಕ್ಕೆ ಸಮಿತವು ಎಲ್ಲ ರೋಡುಡು ಆತ ಎಲ್ಲ ಮಣ್ಣು ಉಪ್ಪಾಯ್ತು ಆತ ನಿನ್ನದು ಸಾಕಾಯ್ತು. ಕೃಷಿಗೆ ಬೇಕಾದ ಎಲ್ಲ ಸಿಗ್ಲಿಲ್ಲ. ಇನ್ನೂ ಸಹ ಕೆಲವಾಗಬೇಕು. ಏನೇ ಕಡೆ ಇಂಟ ಪಿಂಕ್ ನನಗೇನಿಲ್ಲ. ಸಮಿತಿಗೆ ತೆಗೆದುಕೊಡುವಾಗ ಅಲ್ಲಿ ಫುಲ್ ನೆಗೆಯಲ್ಲಿ ತೆಗೆದುಕೊಡುದು. ನನಗೆ ತೆಗೆದುಕೊಡುವಾಗ ತೆಗೆದುಕೊಡುವಾಗ ಬೇಸರದಲ್ಲಿ ತೆಗೆದುಕೊಡುದು. ನಾನಂತೂ 100 ರೂಪಾಯಿ ಮಾತ್ರ ಖರ್ಚು ಮಾಡಿಸಿದ್ದೆ ಮಾತ್ರ ಅಲ್ವಾ. ಅದಕ್ಕೆ ಮುಖ ದೊಡ್ಡದು ಮಾಡುದು ಬೇಕಾ ಬೇಡವಾ ಅಂತ. ಸಮಿತಿಗೆ ತೆಗೆದುಕೊಡುವ ನೆಗೆ ಉಕ್ಕಿ ಉಕ್ಕಿ ಬರ್ತದೆ. ಅದು ಹೇಗೆ ಬರುದು? ಹಾಗೆ ಆ ಬಾಳೆ ಕೊಟ್ಟದ್ದು ನಾನಲ್ವಾ. ನನಗೆ ನೆಗೆ ತೆಗೆದುಕೊಡ್ಬೇಕು. ಸಾಕಾಯ್ತು. 2 ಬೆಡ್ಶೀಟ್ ತೆಗೆದಿದ್ದೇನೆ. ಬೆಡ್ಶೀಟ್ ಸೂಪರ್ ಉಂಟು, ತೋರಿಸ್ತೇನೆ. ಇದು ಮಾತ್ರ ನನ್ನದು. ಇದು 100 ರೂಪಾಯಿಗೆ 3. ಮತ್ತೆ ಇದು ಖುಷಿ. ಇದು 50 ರೂಪಾಯಿ. ಅದಕ್ಕೆ ಇದು 50 ರೂಪಾಯಿ. ಮತ್ತು ಇದು ನಾಳೆ ಅವಳಿಗೆ ಹಾಕ್ಲಿಕ್ಕೆ 20 ರೂಪೀಸ್. ಮತ್ತು ಇದು ಎಲ್ಲ ಸಿಗಲಿಲ್ಲ, ಬಳೆ ಎಲ್ಲ ಸಿಗಲಿಲ್ಲ ಅವಳಿಗೆ. ಬಳೆ ಕೆಬಿ ತಗೊಂಡು ಕೆ 50 ರೂಪಾಯಿ ಜಾಸ್ತಿ ಅಲ್ಲ ನನಗೆ. 50 ರೂಪಾಯಿ. ಇದು ಬೆಡ್ಶೀಟ್ ನಾವು ತೆಗ್ದದ್ದು. ಏತು 350 300 ರೂಪಾಯಿಗೆ ಕೊರ್ನದು. 300 ರೂಪಾಯಿಗೆ 2 ಬೆಡ್ಶೀಟ್. ಇದರಲ್ಲಿ 2 ಉಂಟು. ಡಬಲ್ ಬೆಡ್ಶೀಟ್ 2. ಕಟ್ ಮಾತ್ರ ಕರೆಕ್ಟ್ ಮಾಡ್ಬಿಡಿ. ಕಟ್ ಮಾಡ್ನಾಗ ಕರೆಕ್ಟ್ ಉಂಟು. ಇನ್ನೊಂದು ಬೆಡ್ಶೀಟ್ ತುಂಬಾ ಒಳ್ಳೇದುಂಟು. ನಾನು ಮಲಗ್ತೀನಿ. ಕಾಟನ್. ಹಾಗೆ ನಾನು ಮೊದಲು ಯೂಸ್ ಮಾಡಿದ್ದ ಬೆಡ್ಶೀಟ್ ಕೆಳಗಡೆ ಉಂಟಲ್ಲ, ಅದೇ 7 ವರ್ಷ ಆಯಿತು ನಾನು ಅದನ್ನೇ ಯೂಸ್ ಮಾಡ್ತಾ ಇದೆ. ಇವಾಗ ಸ್ವಲ್ಪ ಅರ್ದಿದೆ, ಹಾಗಾಗಿ ಸ್ವಲ್ಪ ಚೇಂಜ್ ಮಾಡುವ ಅಂತ. ಮತ್ತೆ ನನ್ನ ಹತ್ರ ಡಬಲ್ ಬೆಡ್ಶೀಟ್ ಅಷ್ಟಾಗಿ ಇಲ್ಲ. ಸಿಂಗಲ್ ಬೆಡ್ಶೀಟ್ ತುಂಬ ಇದೆ, ಡಬಲ್ ಬೆಡ್ಶೀಟ್ ಇಲ್ಲ. ಹಾಗೆ ಚೇಂಜ್ ಮಾಡುವಂತ ಆಯಿತು. ಹಾಗೆ ರೇಟ್ ಕೂಡ ಕಮ್ಮಿಗೆ ಸಿಕ್ಕಿತು. 350 ಹೇಳಿ 300ಕ್ಕೆ ಕೊಟ್ಟರು. ತುಂಬ ಹೇಳಿದರೆ ತುಂಬ ಸಾಫ್ಟ್ ಇದು ಕಂಬಳಿ ಅಲ್ಲ, ಹಾಗಾಗಿ ಸಾಫ್ಟಾಗಿ ಉಂಟು. ವಾಶ್ ಮಾಡಿದರೆ ಕೂಡ ಏನಾಗೋದಿಲ್ಲ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ಹಾಗಾಗಿ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಕೂಡ ಇದೆ.
ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಸುಸ್ತಾಗಿದೆ, ಸಾಕಾಯಿತು ನನಗೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹಾಗೆ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.